ಬೆಂಗಳೂರಿನ ರಾಮೇಶ್ವರಂ ಕೆಫೆನಲ್ಲಿ ಆಗಿರುವಂತ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿ ಏನಿದ್ದಾನೆ, ಆ ಟೆರರ್ ಏನಿದ್ದಾನೆ, ಆತ ತಮಿಳುನಾಡು ಮೂಲದವನು ಅಂತೇಳಿ ಹೇಳಿದಂತ ಶೋಭಾ ಕರಂದ್ಲಾಜೆ ಅವರ ಒಂದು ಹೇಳಿಕೆ ಏನಿತ್ತಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಈಗ ಶೋಭಾ ಕರಂದ್ಲಾಜೆ ಅವರು ಹಾಗೆ ಹೇಳಿದ್ರಲ್ಲ, ಮಿಸ್ಟರ್ ಸ್ಟಾಲಿನ್ ಅವರೇ, ನಿಮ್ಮ ಆಡಳಿತದಲ್ಲಿ ಏನಾಗ್ತಾ ಇದೆ, ನಿಮ್ಮ ತುಷ್ಟೀಕರಣದ ನೀತಿಯಿಂದಾಗಿ ಇವತ್ತು ತಮಿಳುನಾಡಿನವರು ಕರ್ನಾಟಕಕ್ಕೆ ಬಂದು ಈ ರೀತಿ ಚಟುವಟಿಕೆಗಳನ್ನು ಮಾಡಿ ಬಾಂಬ್ ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ಏನು ಹೇಳಿದ್ರು, ಇದು ಈಗ ಚರ್ಚೆಗೆ ಕಾರಣ ಆಗಿದೆ. ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಶೋಭಾ ಕರಂದ್ಲಾಜೆ. ಮಿಸ್ಟರ್ ಸ್ಟಾಲಿನ್, ನಿಮ್ಮ ಆಡಳಿತದಲ್ಲಿ ತಮಿಳುನಾಡು ಏನಾಗ್ತಾ ಇದೆ, ನಿಮ್ಮ ತುಷ್ಟೀಕರಣ ನೀತಿಯಿಂದ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ, ಬಿಜೆಪಿ ಕಾರ್ಯಕರ್ತರ ಮೇಲೆ ಹಗಲು ರಾತ್ರಿ ದಾಳಿ ಆಗ್ತಾ ಇದೆ. ನಿಮ್ಮ ಮಾಹಿತಿಗೆ ಕೆಫೆ ಬಾಂಬರ್ಗೆ ಕೃಷ್ಣಗಿರಿ ಅರಣ್ಯದಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಶೋಭಾ ಹೇಳಿಕೆಗೆ ಸ್ಟಾಲಿನ್ ಸೇರಿದಂತೆ ಹಲವರಿಂದ ಭಾರಿ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇನ್ಯಾರೋ ಬರ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ತಮಿಳುನಾಡಿನಿಂದ ಬಂದವರು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ, ಕೇರಳದಿಂದ ಬಂದವರು ಆಸಿಡ್ ಎರಚ್ತಾರೆ. ಇಲ್ಲಿ ಬರ್ತಾರೆ, ಹನುಮಾನ್ ಚಾಲೀಸ ಮಾಡೋದಕ್ಕೂ ಕೂಡ ವಿರೋಧ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ನೀತಿ, ಇದು ಕಾಂಗ್ರೆಸ್ಸಿನ ನೀತಿ. ಕೇವಲ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕಾಗಿ ಹಿಂದೂಗಳನ್ನ ಬಲಿ ಕೊಡ್ತಾ ಇದೆ. ನಿನ್ನೆ ಆ ಯುವಕ ಸತ್ತೋಗಿದ್ರೆ ಏನ್ ಮಾಡ್ತಿದ್ರಿ ನೀವು? ಇನ್ಯಾರೋ ಬರ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ತಮಿಳುನಾಡಿನಿಂದ ಬಂದವರು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ, ಕೇರಳದಿಂದ ಬಂದವರು ಆಸಿಡ್ ಎರಚ್ತಾರೆ. ಇಲ್ಲಿ ಬರ್ತಾರೆ, ಹನುಮಾನ್ ಚಾಲೀಸ